ಹೊನ್ನಾವರದವನು ಅಂತ ಅನೇಕ ಬಾರಿ ಹೇಳ್ಕೊಂಡಿದ್ದೀನಿ. ನನ್ನ ಉತ್ತರ ಕನ್ನಡ ಜಿಲ್ಲೆಯ ಬಗ್ಗೆ ನನಗೆ ಅಪಾರವಾದ ಹೆಮ್ಮೆ ಇದೆ. ಯಾಕೆ ಅಂತಂದರೆ ಮೋಸ್ಟ್ ಆಫ್ ಉತ್ತರ ಕನ್ನಡ ಜಿಲ್ಲೆ ಇನ್ನೂ ಎಕ್ಸ್ಪ್ಲೋರ್ ಮಾಡಲಿಲ್ಲ. ಸ್ಥಳೀಯ ಜನ ಹೋಗ್ತಾರೆ, ಅವರೇ ತಮ್ಮ ಪಾಡಿಗೆ ತಾವು ನೋಡ್ಕೊಂಡು ಬಂದುಬಿಡ್ತಾರೆ. ಆದರೆ ಇದು ಟೂರಿಸಮ್ ಆಗಿ ಡೆವಲಪ್ ಆಗಿದ್ದಿಲ್ಲ. ಆದರೆ ಇತ್ತೀಚೆಗೆ ಕೆಲವರು ಇದನ್ನು ತುಂಬ ಚೆನ್ನಾಗಿ ಡೆವಲಪ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಹೊನ್ನಾವರ ಭಾಗಕ್ಕೆ ಬಂದರೆ ವಿಶೇಷವಾಗಿ ಇದು ನನ್ನೂರು, ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದಲ್ಲೇ ನಾನು ಹುಟ್ಟಿದವನು. ಈ ಹೊನ್ನಾವರ ತಾಲೂಕಿಗೆ ನೀವು ಬಂದು ನೀವು ನೋಡೋದಾದರೆ ಇಲ್ಲಿ ಇತ್ತೀಚೆಗೆ ಬೀಚ್ ಸೈಡ್ಗಳನ್ನು ಡೆವಲಪ್ ಮಾಡಿದ್ದಾರೆ, ಕಾಂಡ್ಲಾವನವನ್ನು ಡೆವಲಪ್ ಮಾಡಿದ್ದಾರೆ. ಅದ್ರ ಜೊತೆಗೆ ಇತ್ತೀಚಿನ ದಿನದಲ್ಲಿ ತುಂಬ ಜೋರ್ದಾರಾಗಿ ಡೆವಲಪ್ ಆಗ್ತಾ ಇರುವಂಥ ಒಂದು ಭಾಗ ಅಂತಂದರೆ ಅದು ಇಲ್ಲಿನ ನದಿ ತೀರದ ಅಥವಾ ಬ್ಯಾಕ್ ವಾಟರ್ನ ಏರಿಯಾಕ್ಕೆ ನಿಮ್ಮನ್ನು ಬೋಟ್ಗಳಲ್ಲಿ ಕರ್ಕೊಂಡು ಬರುವಂಥ ಭಾಗವನ್ನು ಡೆವಲಪ್ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ನಾನು ಒಂದೇ ಮಾತಿನಲ್ಲಿ, ನಾನು ತುಂಬ ಇದನ್ನು ಹೇಳೋಕ್ಕಿಂತ ಮುಂಚೆ ಒಂದೇ ಮಾತಿನಲ್ಲಿ ಹೇಳಬೇಕು ಅಂತಂದರೆ, ಕಾಶ್ಮೀರದ ದಾಲ್ ಲೇಕಿಗೆ ಹೋಗುವಾಗ ನಿಮಗೇನು ಎಕ್ಸ್ಪೀರಿಯನ್ಸ್ ಆಗುತ್ತೋ ಆ ಥರದ್ದು ಒಂದು ಸುಂದರವಾದ ಎಕ್ಸ್ಪೀರಿಯನ್ಸ್ ಕೊಡುವಂಥ ಪ್ರಯತ್ನ ಮಾಡಿದ್ದಾರೆ. ಅಫ್ಕೋರ್ಸ್ ದಾಲ್ ಲೇಕ್ ಸಿಕ್ಕಾಪಟ್ಟೆ ಡೆವಲಪ್ ಆಗಿದೆ. ಕಳೆದ ಅನೇಕ ದಶಕಗಳಿಂದ ದಾಲ್ ಲೇಕ್ ಡೆವಲಪ್ ಆಗಿ ಬಂದಿದೆ. ಜಗತ್ತಿನ ಬೇರೆ ಬೇರೆ ಭಾಗದಿಂದ ಬಂದವರೆಲ್ಲ ಆ ಭಾಗಕ್ಕೆ ಬರ್ತಾರೆ. ಹೀಗಾಗಿ ಡೆವಲಪ್ ಆಗಿದೆ. ಇದು ಈಗ ತಾನೇ ಶುರುವಾಗಿದೆ. ಅನ್ಎಕ್ಸ್ಪ್ಲೋರ್ಡ್ ಭಾಗ. ಬಹುಶಃ ಕರ್ನಾಟಕದ ಜನ ಅಥವಾ ತಮಿಳುನಾಡಿನ ಜನ, ಆಂಧ್ರದ ಜನ, ಬೇರೆ ಬೇರೆ ಭಾಗದ ಜನ ಇಲ್ಲಿಗೆ ಬಂದರೆ ಇದು ಇನ್ನೂ ಡೆವಲಪ್ ಆಗುವಂಥ ಸಾಧ್ಯತೆಗಳಿವೆ. ಶರಾವತಿ ನದಿಯ ಹಿನ್ನೀರಿನಲ್ಲಿ ಬೋಟ್ಗಳಲ್ಲಿ ಕರ್ಕೊಂಡು ಬರ್ತಾರೆ. ನನಗನ್ಸುತ್ತೆ ನೂರಾರು ಬೋಟ್ಗಳಾಗಿವೆ, ಸಾವಿರಾರು ಜನ ಈಗ ಇಲ್ಲಿಗೆ ಬರ್ತಿದ್ದಾರೆ. ದಾರಿಯುದ್ದಕ್ಕೂ ನಿಮಗೆ ಮ್ಯಾನ್ಗ್ರೋವ್ಸ್ ಕಾಡುಗಳು, ಕಾಂಡ್ಲಾವನ ನಿಮಗೆ ನೋಡಲಿಕ್ಕೆ ಸಿಗುತ್ತೆ. ನಾನಿರುವಂಥ ಸ್ಪಾಟ್ ಲೋಟಸ್ ಸ್ಪಾಟ್. ಅಫ್ಕೋರ್ಸ್ ಸ್ಥಳೀಯ ಆಡಳಿತ ಇದನ್ನು ಚೆನ್ನಾಗಿ ಡೆವಲಪ್ ಮಾಡಿದರೆ ಇಲ್ಲಿ ಅವ್ರಿಗೆ ಬೇಕಾಗಿರುವಂಥ ವ್ಯವಸ್ಥೆ ಮಾಡ್ಕೋಬೋದು. ಅಕ್ಕಪಕ್ಕದಲ್ಲಿ ಅನೇಕ ಹಳ್ಳಿಗಳಿವೆ. ಹಳ್ಳಿಗಳನ್ನು ಡೆವಲಪ್ ಮಾಡಿಕೊಂಡ್ರೆ ಜನ ಅಲ್ಲಿಗೆ ಭೇಟಿ ಕೊಡ್ಬೋದು. ಇಲ್ಲಿ ವ್ಯಾಪಾರ ವಹಿವಾಟುಗಳನ್ನು ವರ್ಧಿಸಿದರೆ ನನಗನ್ಸುತ್ತೆ ಈ ಭಾಗದ ಜನಕ್ಕೆ ಸುಗ್ಗಿಯ ಕಾಲ ಶುರುವಾಗುವಂಥ ಹೊತ್ತು ಅದು ಈ ಭಾಗದ ಜನಕ್ಕಾದರೆ. ಎರಡನೇದು, ಯಾರ್ಯಾರು ಹೊಸ ಹೊಸ ಸ್ಥಳಗಳನ್ನು ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಬಯಸ್ತಾರೋ ಅವರಿಗಂತೂ ಅದ್ಭುತವಾಗಿರುವಂಥ ಜಾಗ. ಪ್ರೀ ವೆಡ್ಡಿಂಗ್ ಶೂಟ್ಸ್ಗೆ ಅನೇಕರು ಬರ್ತಾರೆ. ಈಗ ನೀವು ನೋಡೋದಾದರೆ ನನ್ನ ಸುತ್ತ ಒಂದು 7-8 ಬೋಟ್ಸ್ ಇದೆ. 7-8 ಬೋಟ್ಗಳಲ್ಲೂ ಪ್ರೀ ವೆಡ್ಡಿಂಗ್ ಶೂಟ್ ನಡೀತಿದೆ. ನಾನು ದಾರಿಯುದ್ದಕ್ಕೂ ಬರಬೇಕಾದ್ರೆ ಇದರಲ್ಲಿ ಉದ್ದಕ್ಕೂ ಅನೇಕರು ಡ್ರೋನ್ ತೊಗೊಂಡು ಬಂದಿದ್ದಾರೆ, ಬೇರೆ ಬೇರೆ ಕ್ಯಾಮ್ರಾಗಳನ್ನು ಇಟ್ಕೊಂಡು ಬಂದಿದ್ದಾರೆ. ಎಲ್ಲರೂ ಪ್ರೀ ವೆಡ್ಡಿಂಗ್ ಶೂಟಿಂಗ್ ನಡೆಸ್ತಿದ್ದಾರೆ. ಇವೆಲ್ಲ ನೋಡುವಾಗ ಅನ್ಸುತ್ತೆ ಒಂದು ಅನ್ಎಕ್ಸ್ಪ್ಲೋರ್ಡ್ ಜಾಗ ಇದಿದೆ. ನಾನು ಉದ್ದಕ್ಕೂ ನಿಮ್ಮನ್ನು ಇನ್ನೊಂದು 3-4 ನಿಮಿಷಗಳ ಕಾಲ ನನ್ನ ಜೊತೆ ಇರಿ. ಈ ಒಟ್ಟಾರೆ ಜಾಗ ಹೇಗಿದೆ ಅಂತ ಅನೇಕ ಸ್ಪಾಟ್ಗಳಿವೆ. ನಾನು ಆಗಲೇ ಹೇಳಿದಂಥ ಮ್ಯಾನ್ಗ್ರೋವ್ಸ್ ಕಾಡುಗಳನ್ನು ನೋಡ್ಕೊಂಡು ಬಂದೆ. ಆನಂತರ ಮಿನಿ ಕೇರಳ ಅಂತ ಒಂದು ಜಾಗವನ್ನು ತೋರಿಸ್ತಾರೆ. ಸ್ವಲ್ಪ ಬೆಳಗ್ಗೆ ಬೇಗ ಬಂದರೆ ನೀರು ಇನ್ನೂ ತುಂಬ ಇರುತ್ತೆ. ಆ ಸಂದರ್ಭದಲ್ಲಿ ಅಲ್ಲಿಗೆಲ್ಲ ಹೋಗಿ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನೂ ಮುಂದಕ್ಕೆ ಹೋಗ್ಬೋದು. ಈ ವಾತಾವರಣ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಎರಡೂ ಕಡೆ ಆ ಕಾಡುಗಳು, ಕೆಲವು ಕಡೆ ದ್ವೀಪಗಳಿರುವಂಥ ಜಾಗದಲ್ಲಿ ಹಳ್ಳಿಗಳಂತೆ ಇವೆ. ಇವೆಲ್ಲವೂ ತುಂಬ ಚೆನ್ನಾಗಿ ಡೆವಲಪ್ ಆಗಿದೆ. ಈಗಾಗಲೇ ಹೊನ್ನಾವರ tourism.com ಅಂತ ಒಂದು ವೆಬ್ಸೈಟು, ನೀವು ಸಾಧ್ಯ ಆದರೆ ಭೇಟಿ ಕೊಡಿ ಆ ವೆಬ್ಸೈಟ್ಗೆ. ಹೊನ್ನಾವರ HONNAVARA tourism.com. ಇದನ್ನು ನೀವು ಒಂದ್ಸಲ ಭೇಟಿ ಕೊಟ್ಟು ನೋಡಿದರೆ ಇಲ್ಲಿ ಏನೇನಿದೆ, ಇಲ್ಲಿ ಉಳ್ಕೊಳ್ಬೋದಾಗಿರುವಂಥ ಜಾಗ ಎಂಥದ್ದು ಅನ್ನೋದನ್ನೆಲ್ಲ ನೀವು ಗಮನಿಸ್ಬೋದು. ಒಂದು ಸುಂದರವಾಗಿರುವಂಥ ಜಾಗ. ನಾನು ನಿಮ್ಮನ್ನು ಹಾಗೆ ಒಂದು ರೌಂಡ್ ಕರ್ಕೊಂಡು ಹೋಗ್ತೀನಿ. ನೋಡ್ಕೊಂಡು ಬನ್ನಿ ಹೇಗೆ ಸುತ್ತಲೂ ಪ್ರೀ ವೆಡ್ಡಿಂಗ್ ಶೂಟ್ಸ್ ನಡೀತಾ ಇದೆ. ಜನ ಬರ್ತಿದ್ದಾರೆ, ಅವರು ಇಲ್ಲಿ ಕೂತ್ಕೊಂಡು ಇದನ್ನು ಎಂಜಾಯ್ ಮಾಡ್ತಾರೆ. ಭಾಳ ಸುಂದರವಾಗಿರುವಂಥ ಜಾಗ. ಒಂದ್ಸಲ ನೋಡ್ಕೊಂಡು ಬನ್ನಿ. ಇನ್ನೊಂದಷ್ಟು ಸ್ಪಾಟಿಗೆ ನಾವು ಹೋಗೋಣ. ಮಿತ್ರ, ಜನ ಬರೋದ್ರೊಂದಿಗೆ ಪರಿಸರ ಹಾಳಾಗೋದು ಸಹಜ. ಈ ಭಾಗವು ಹಂಗಾಗ್ತಾ ಇದೆ. ಈ ಕಾರಣಕ್ಕೆ
ಸ್ಥಳೀಯ ಆಡಳಿತಕ್ಕೆ ಒಂದು ದೊಡ್ಡ ಸವಾಲಿದೆ. ಸ್ಥಳೀಯ ಆಡಳಿತ ಜೊತೆಯಲ್ಲಿ ನಿಂತ್ಕೋಬೇಕು, ಸರ್ಕಾರಗಳು ಜೊತೆಯಲ್ಲಿ ನಿಂತ್ಕೋಬೇಕು. ಇದು ಒಂದು ಭಾಗದಲ್ಲಿ ನಾವು ಯಾವಾಗಲೂ ಹೇಳ್ತಿರ್ತೀವಲ್ಲ, ಜಾಬ್ ಕೊಡಲಿಕ್ಕಾಗ್ತಿಲ್ಲ. ಜಾಬ್ ಹೊಸದಾಗಿ ಸೃಷ್ಟಿಯಾಗೋದಿಲ್ಲ. ಇರುವುದನ್ನು ಬಳಸಿಕೊಳ್ಳುವಂಥ ವ್ಯವಸ್ಥೆ ಆಗಿಬಿಟ್ರೆ, ಇದಕ್ಕೆ ಆಡಳಿತ ನಿಂತ್ಕೊಂಡ್ಬಿಟ್ರೆ ಇಲ್ಲಿನ ಸಾವಿರಾರು ತರುಣರಿಗೆ ಉದ್ಯೋಗ ಸಿಗುತ್ತೆ. ಏನು ಇಲ್ಲಿನ ಜನ ಕೆಲಸ ಹುಡ್ಕೊಂಡು ಬೆಂಗಳೂರಿಗೆ ಬರ್ತಾರೆ, ಮುಂಬೈಗೆ ಹೋಗ್ತಾರೆ, ಡೆಲ್ಲಿಗೆ ಹೋಗ್ತಾರೆ, ಅವರೆಲ್ಲರೂ ಬಿಟ್ಟು ಇಲ್ಲಿರ್ಬೋದು. ಈಗಲೇ ನನಗನ್ಸುತ್ತೆ ಬೆಳಗ್ಗೆ 6 ಗಂಟೆಗೆ, ಪ್ರಾಬಬ್ಲಿ ಅದಕ್ಕಿಂತಲೂ ಮುಂಚೆಯೇ ಈ ಓಡಾಟ ಶುರುವಾಗ್ಬಿಟ್ರೆ ಹೆಚ್ಚು ಕಡಿಮೆ 11 ಗಂಟೆವರೆಗೂ ಹೀಗೆ ಜನ ಬರ್ತಿರ್ತಾರೆ. ಅದಾದ ನಂತರ ಸಂಜೆ ಮತ್ತೆ 4-5 ಗಂಟೆಗೆ ಶುರುವಾಗ್ಬಿಟ್ರೆ ಸಂಜೆ 6:30-7 ಗಂಟೆವರೆಗೂ ಜನ ಹೀಗೆ ಕತ್ಲಾಗುವವರೆಗೂ ಇದನ್ನು ಬಳಸ್ಕೊಳ್ತಾರೆ. ಅಷ್ಟು ಟೂರಿಸ್ಟ್ಗಳು ಬರ್ಲಿಕ್ಕೆ ಶುರು ಮಾಡಿದ್ದಾರೆ. ನಾನು ನಿಮ್ಮ ಜೊತೆ ಯಾಕೆ ಹಂಚ್ಕೊಳ್ತಿದ್ದೀನಿ ಅಂತಂದರೆ, ಅಕಸ್ಮಾತ್ ನೀವು ಇನ್ನೂ ಇದನ್ನು ನೋಡಿಲ್ಲ ಅಂತಾದರೆ ದಯಮಾಡಿ ಬನ್ನಿ. ಹೊನ್ನಾವರ ನಿಮ್ಮನ್ನು ಕೈ ಬೀಸಿ ಕರೆಯುತ್ತೆ. ಹೊನ್ನಾವರಕ್ಕೆ ಬಂದರೆ ನೀವು ಟೆಂಪಲ್ ಟೂರಿಸಮ್ ಮಾಡ್ಬೋದು. ಮುರುಡೇಶ್ವರ ಹತ್ತಿರ ಇದೆ, ನಿಮಗೆ ಗೋಕರ್ಣ ಹತ್ತಿರ ಇದೆ, ಇಡಗುಂಜಿ ಹತ್ತಿರ ಇದೆ. ಎರಡೂ ಅತ್ಯಂತ ಪವಿತ್ರವಾದ ಕ್ಷೇತ್ರಗಳು. ಹಾಗೆ ನೀವು ಬೀಚನ್ನು ನೋಡಬೇಕು ಅಂತಂದರೆ ಕಾಸರಗೋಡು ಬೀಚ್ನಿಂದ ಹಿಡಿದು ಪ್ರತಿಯೊಂದು ನಿಮ್ಗೆ ಹತ್ತಿರದಲ್ಲಿ ಸಿಗುತ್ತೆ. ಅದನ್ನು ತುಂಬ ಸುಂದರವಾಗಿ ಡೆವಲಪ್ ಮಾಡಲಾಗಿದೆ. ಹಾಗೆ ನಿಮ್ಗೆ ವಿಶೇಷವಾಗಿ ಹಿನ್ನೀರಿನ ಅನುಭವ ಪಡ್ಕೊಳ್ಬೇಕು ಅಂತಂದರೆ ಅದಕ್ಕೂ ಇಲ್ಲಿ ವ್ಯವಸ್ಥೆ ಇದೆ. ಆ್ಯಂಡ್ ಇಂಟ್ರೆಸ್ಟಿಂಗ್ಲಿ ಕಳೆದ ಕೆಲವಾರು ವರ್ಷಗಳಲ್ಲಿ ಇಲ್ಲಿ ರೆಸಾರ್ಟ್ಗಳು ಸಾಕಷ್ಟು ಡೆವಲಪ್ ಆಗಿರೋದ್ರಿಂದ ನೀವು ಉಳ್ಕೊಳ್ಳೋದು, ಓಡಾಡ್ಬೋದಾಗಿರುವಂಥದ್ದು ಯಾವುದೂ ಸಮಸ್ಯೆ ಆಗಲಿಕ್ಕಿಲ್ಲ. ಎಲ್ಲಕ್ಕಿಂತ ಹೆಚ್ಚು ಸೀ ಫುಡ್ನ ಟೇಸ್ಟ್ ಮಾಡಬೇಕು ಅಂತ ಬರೋರು ಕೂಡ ಇಲ್ಲಿಗೆ ಬರ್ತಾರೆ. ಅಂಥವರು ಕೂಡ ಆಲೋಚನೆ ಮಾಡಿ ಒಂದ್ಸಲ ಹೊನ್ನಾವರಕ್ಕೆ ಬನ್ನಿ. ನನ್ನ ಹೊನ್ನಾವರ ಭಾಳ ಸುಂದರವಾಗಿದೆ. ನೀವು ನಿಜವಾಗ್ಲೂ ಅನುಭವಿಸ್ಬೋದಾಗಿರುವಂಥ, ಆನಂದಿಸ್ಬೋದಾಗಿರುವ